ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸುಮಾರು 6 ತಿಂಗಳಿಂದ ಸಾಕಷ್ಟು ವಿಡಿಯೋಗಳು ಹಾಕೋತಾ ಬಂದಿದ್ದೀನಿ. ಕೆಲವು ಬೇಸಿಗೆ ಕಾರಣ ಮತ್ತು ಕೆಲವು ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ವಿಡಿಯೋಗಳನ್ನು ಸ್ವಲ್ಪ ದಿವಸದಿಂದ ಗ್ಯಾಪ್ ಆಗಿದೆ. ಆದರೂ ಈಗ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂಥ ಮುಧೋಳ ಮತ್ತು ನಿಪ್ಪಾಣಿ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿರುವಂಥ ಒಂದು ಉಮ್ರಾಣಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಆಗ ಚಿಕ್ಕ ಗ್ರಾಮದಲ್ಲಿ ಒಂದು ಬೆಟ್ಟಗುಡ್ಡಗಳ ನಡುವೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಒಂದು ಪುರಾತನ ಕಾಲವಾದಂಥ ಒಂದು ಶ್ರೀ ರಾಮಲಿಂಗೇಶ್ವರ ಮಂದಿರ ಇದೆ. ಆ ಮಂದಿರದ ವಿಶೇಷತೆಯನ್ನು ತೋರಿಸ್ಕೊಂಬರೋಣ ಅಂತ ಬಂದಿದ್ದೀನಿ. ಹಾಗೆ ಆ ಮಂದಿರದಲ್ಲಿ ವಿಶೇಷ ಏನೇನಿದೆ ಮತ್ತು ಅಂತ ಎಲ್ಲನೂ ನೋಡೋಣ. ಅಲ್ಲಿ ಯಾರಾದರೂ ಸ್ಥಳೀಯರು ಸಿಕ್ಕರೆ ಮಾಹಿತಿ ತೊಗೋಣ. ಇಲ್ಲಿದ್ದರೆ ಯಥಾಸ್ಥಿತಿ ನಮ್ಮ ವಿಡಿಯೋನ ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋವಂಥದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮ್ರಾಣಿಯ ಸುತ್ತಮುತ್ತಲಿರುವಂಥ ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಪುಣ್ಯಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಸುತ್ತಮುತ್ತಲು ಬರೀ ಬೆಟ್ಟ ಗುಡ್ಡಗಳಿದೆ, ಕಲ್ಲು ಮಣ್ಣಿನ ಬೆಟ್ಟ ಗುಡ್ಡಗಳಿವೆ. ಇಲ್ಲಿ ಏನು ಯಾವುದೂ ಥರದ್ದು ಪ್ರಾಣಿ ಪಕ್ಷಿಗಳಾಗಲಿ ಅದು ಮನೆಯಾಗಲಿ ಯಾವುದೂ ಇಲ್ಲ. ಈ ಸುತ್ತಮುತ್ತಲು ತುಂಬ ವಿಶೇಷವಾದಂಥ ಸ್ಥಳ. ಆದರೆ ಈ ಸ್ಥಳದಲ್ಲಿ ನಾನು ಬಂದಿರುವಂಥ ಪುಣ್ಯಕ್ಷೇತ್ರ ಏನಿದೆ ರಾಮಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ವಿಶೇಷತೆಗಳನ್ನು ನೋಡ್ಕೋತ ಹೋಗೋಣ. ಅಲ್ಲಿ ಕೆಳಗಡೆ ಈಗ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ರಾಮಲಿಂಗೇಶ್ವರ ದೇವಸ್ಥಾನ. ಈಗ ನಾವು ಉಮ್ರಾಣಿ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರಗಳ ಉತ್ತರ ದಿಕ್ಕಿಗೆ ಬಂದು ಕಿಶಂದ್ರೆ ಗುಡ್ಡದಲ್ಲಿ ಬರಬೇಕು. ಈ ರಸ್ತೆ ಮೂಲಕ ಬಂದು ನಮ್ಮ ವಾಹನವನ್ನು ಇಲ್ಲಿ ಪಾರ್ಕಿಂಗ್ ಮಾಡಿ ಕಿಶಂದ್ರೆ ಇಲ್ಲಿ ಕೆಳಗೆ ನಡ್ಕೋತ ಹೋಗಬೇಕು. ಹಿಂಗೆ ಬಂದ ತಕ್ಷಣ ನಾವು ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಕೆಲವರು ಕಾಲ್ಪನಿಕ ಪ್ರಕಾರ ರಾಮಾಯಣದಲ್ಲಿ ನಡೆದಂಥ ಘಟನೆ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಬಂದಾಗ ಶ್ರೀರಾಮಚಂದ್ರ ಮತ್ತು ಸೀತೆಯರು ಇಲ್ಲೇ ಒಂದು ವಸ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ ಜನ. ಆದರೆ ನಮಗೆ ಬರುವಂಥ ಕೆಲವೊಂದು ಅರಣ್ಯ ಪರ್ವದಲ್ಲಿ ಯಾವುದೇ ಥರದ ಈ ಜಾಗದ ಬಗ್ಗೆ ಉಲ್ಲೇಖ ಇಲ್ಲ. ಆದರೂ ಇಲ್ಲಿ ಜನರ ಒಂದು ನಂಬಿಕೆ. ಸುತ್ತಮುತ್ತಲು ಬೆಟ್ಟ ಗುಡ್ಡಗಳಿದ್ರೂ ಸಹಿತ ಇಲ್ಲಿ ಯಾವುದು ಕಾಡು ಇದ್ರೂ ಸಹಿತ ಈ ಜಾಗದಲ್ಲಿ ಮಾತ್ರ ಸ್ವಲ್ಪ ಕಾಡಿನ ಥರ ಇದೆ. ಇದು ನೋಡಿ ಈ ರೀತಿ ಇದೆ. ಈ ದೇವಸ್ಥಾನದಲ್ಲಿರುವಂಥ ನಾಗದೇವರು, ನರಸಿಂಹಸ್ವಾಮಿ, ಆಂಜನೇಯ ಮತ್ತು ನರಸಿಂಹನ ಗೊತ್ತಾಗ್ತಾಯಿಲ್ಲ ನನಗೆ, ಇದು ಲಕ್ಷ್ಮೀದೇವಿ ಅನಿಸುತ್ತೆ. ಹಾಗೆ ನಂದಿ ದೇವರು, ನಂದಿ ವಿಗ್ರಹ ಹಳೆಯದು. ಈ ರೀತಿ ಒಂದು ವಿಗ್ರಹಗಳನ್ನು ಮಾಡಿದ್ದಾರೆ. ನೇರವಾಗಿ ದೇವ್ರ ಗುಡಿಗೆ ಹೋಗೋಣ, ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮಹಾಶಿವರಾತ್ರಿ ದಿವಸ ಒಂದು ಜಾತ್ರೆನೂ ಆಗುತ್ತೆ. ನಾನೊಂದು 2-3 ವರ್ಷಗಳ ಬಂದಿದ್ದೀನಿ ಇಲ್ಲಿ ರಾಮಲಿಂಗೇಶ್ವರ ಉತ್ಸವಕ್ಕೆ. ಪ್ರತಿ ವರ್ಷ ಶಿವರಾತ್ರಿ ದಿವಸ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಇದು ಹಳೆಯ ಕಾಲದ ಗಣಪತಿ, ಶಿವಲಿಂಗ, ನಂದಿ ವಿಗ್ರಹ, ಗಣಪತಿ. ಈಗ ನಾನು ತೋರಿಸ್ತಾ ಇರೋದು ರಾಮಲಿಂಗೇಶ್ವರ ದೇವಸ್ಥಾನ. ಒಳಗೆ ಶ್ರೀರಾಮಲಿಂಗೇಶ್ವರ ಮಂದಿರ ಇದೆ, ಗರ್ಭಗುಡಿ ಇದೆ. ಆದರೆ ನಾನು ಬಂದಾಗ ಇಲ್ಲಿ ಬೀಗ ಹಾಕಿರೋದ್ರಿಂದ ನನಗೆ ಯಾವುದೇ ಥರದ ದೇವರನ್ನು ಪೂರ್ತಿ ತೋರ್ಸೋಕ್ಕಾಗ್ತಾಯಿಲ್ಲ. ಸುಮಾರು ಇದು 600 ವರ್ಷಗಳಕ್ಕಿಂತ ಹೆಚ್ಚಿನ ಹಳೆಯದಾದಂಥ ದೇವಸ್ಥಾನ. ಇದಕ್ಕೆ ಯಾವುದೇ ಥರದ್ದು ಕಲ್ಲು ಮಣ್ಣು ಇದು ಇಟ್ಟಂಗಿ ಈ ಥರದ ಆಧುನಿಕತೆ ಯಾವುದೂ ಬಳಸಿಲ್ಲ. ಪುರಾಣ ಕಾಲದಲ್ಲಿ ಯಾವ ಥರದ್ದು ಕಟ್ಟಡಗಳು ಇದ್ದು ಆ ಥರದನ್ನೇ ಈ ಕಟ್ಟಡ ಇದೆ. ಇದು ದೇವಸ್ಥಾನ ಸುತ್ತಮುತ್ತಲು ಒಂದು ಸ್ವಲ್ಪ ಸುತ್ತಾಕಿ ಬರೋಣ, ಏನೇನಿದೆ ಗಮನಿಸೋಣ.
ಉಮರಾಣಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ವಿಶೇಷವಾಗಿ ಇನ್ನೊಂದು ಅಂದರೆ ಇಲ್ಲಿ ಸುತ್ತಮುತ್ತಲು ಎಲ್ಲೂ ನೀರಿನ ವ್ಯವಸ್ಥೆ ಇಲ್ಲ. ಆದರೂ ಈ ದೇವಸ್ಥಾನಕ್ಕೆ ಮಾತ್ರ ಒಂದು ಇಲ್ಲಿ ಬಾವಿ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಎಷ್ಟೇ ಬೇಸಿಗೆ ಕಾಲ ಬಂದರೂ ಸಹಿತ ನೀರಿಂದ ಯಾವತ್ತೂ ಸಮಸ್ಯೆ ಇಲ್ಲ. ಅಷ್ಟೊಂದು ಪರಿಶುದ್ಧವಾದ ನೀರಿದೆ. ಹೋಗಿ ನೋಡೋಣ. ನೋಡಿ ಎಷ್ಟು ಪರಿಶುದ್ಧವಾದ ಜಲಗಳಿದೆ. ಇಲ್ಲಿ ಮೇಲ್ಗಡೆ ನೀರು ತಪ್ಪಲತ್ತೆ ಬೀಳಬಾರ್ದು, ಧೂಳು ಬೀಳಬಾರ್ದು ಅಂತ ಈ ರೀತಿ ಪ್ಯಾಕ್ ಮಾಡಿದ್ದಾರೆ. ನಾನು ಇಲ್ಲಿ ಬಾವಿ ಒಳಗೆ ಇಳಿದು ಅಂತ ಬರುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತಲ ಇಲ್ಲಿ ಯಾವುದೂ ನದಿ ಆಗಲಿ ಹೊಳೆ ಆಗಲಿ ಏನು ಯಾವುದೂ ಇಲ್ಲ, ಹಳ್ಳತ್ತಿ ಏನೂ ಇಲ್ಲ. ಆದರೂ ಇಲ್ಲಿ ನೀರಿದೆ, ಈ ಥರದ ನೀರಿದೆ. ಸ್ನೇಹಿತರೆ, ಇದು ಉಮರಾಣಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸುತ್ತಮುತ್ತಲಿರುವಂಥ ಪರಿಸರ. ಕುಟುಂಬ ಸಮೇತ ಒಂದು ಸರಿ ನಾವು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಇದನ್ನು ಮಾಡ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಒಂದು ಊಟ ಮಾಡ್ಕೊಂಡು ಮಧ್ಯಾಹ್ನ ವಿಶ್ರಾಂತಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ತುಂಬ ಚೆನ್ನಾಗಿ ಪ್ರಶಾಂತವಾದ ಸ್ಥಳ ಇದೆ. ಬನ್ನಿ, ನೀವು ಬಂದು ಈ ಪುಣ್ಯಕ್ಷೇತ್ರವಾದ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಪವಾಡಗಳು ಮತ್ತು ಪುಣ್ಯಕಥೆಗಳು ಇದ್ದಾವೆ. ಆದರೆ ಇಲ್ಲಿ ಸದ್ಯಕ್ಕೆ ನಾನು ಬಂದಿರೋ ಜಾಗದಲ್ಲಿ ಯಾರೂ ಇಲ್ಲದ ಕಾರಣಕ್ಕಾಗಿ ನನಗೆ ಯಾವುದೇ ಥರದ್ದು ಮಾಹಿತಿಗಳು ಸಿಗ್ತಾಯಿಲ್ಲ. ಅದಕ್ಕಾಗಿ ಹಾಗೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ತೋರಿಸಿರುವಂಥ ಉಮರಾಣಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.